ನಾನೊಂದು 2 ವರ್ಷ ಆಯಿತು ಅವಳು ಲವ್ ಮಾಡ್ತಾ, ಭಾವನ ಅನ್ನೋ ಹುಡುಗಿನ ಲವ್ ಮಾಡ್ತಾ. ಅವಳು ಈ 1 ಮಂತ್ ಹಿಂದೆ ನನಗೆ ಆಕ್ಸಿಡೆಂಟ್ ಆಗಿತ್ತು. ಆಕ್ಸಿಡೆಂಟ್ ಆದಾಗ ಅವಳು ಅವಳಿಗೆ ಹೇಳಿದ್ದಿಲ್ಲ ನಾನು, ಬಟ್ ಬೈಕಲ್ಲಿ ಬಿದ್ದು ಆಕ್ಸಿಡೆಂಟ್ ಆಯಿತು. ಅವಳು ನೋಡ್ತಾ ಅವಳು ಊರಿಗೆ ಹೋಗಿ ನೋಡ್ತಾ ವಾಪಸ್ ಬರ್ತಾ ನಮ್ಮೂರಿಗೆ ಬರ್ತಾ ಆಗಿದ್ದು ಆಕ್ಸಿಡೆಂಟು. ನಮ್ಮೂರ ಹತ್ರ ಇನ್ನೊಂದು 7 ಕಿಲೋಮೀಟರ್ ಆಕ್ಸಿಡೆಂಟ್ ಆಗಿತ್ತು. ನಾನು ಶಿವಮೊಗ್ಗ ಹಾಸ್ಪಿಟ್ಲಲ್ಲಿ ಅಡ್ಮಿಂಟ್ ಆಗಿದ್ದೆ. ಅಡ್ಮಿಂಟ್ ಆಗಿ ನನ್ನ ಫೋನು ಎತ್ತಾ ಇರಲಿದ್ದಕ್ಕೆ ಕಾರಣಕ್ಕೆ ಅವಳು ಇನ್ಸ್ಟಾದಲ್ಲಿ ಮೆಸೇಜ್ ಮಾಡಿದ್ದೆ, ಸ್ಕ್ರೀನ್ ಶಾಟ್ ಹಾಕಿದ್ದೆ ನಾನು ಸ್ವಲ್ಪ 1-2 ನಂಬರ್ ಅವಳಿಗೆ. ಆ ಸ್ಕ್ರೀನ್ ಶಾಟ್ ನಂಬರ್ ತೊಗೊಂಡು ನನಗೆ ನಮ್ಮ ಚಿಕ್ಕಮ್ಮರಿಗೆಲ್ಲ ಕಾಂಟ್ಯಾಕ್ಟ್ ಮಾಡಿ ಆಸ್ಪತ್ರೆಗೆ ಫೋನ್ ಮಾಡಿ ಕೇಳಿದ್ದಾರೆ. ಆಮೇಲೆ ಇಲ್ಲ ಶಿವಮೊಗ್ಗ ಆಸ್ಪತ್ರೆಯಲ್ಲಿ ಇದ್ದಾನೆ ಅನ್ನೋಟ್ಟಿಗೆ ಸೀದಾ ಅಲ್ಲಿಗೆ ಬಂದಿದ್ದಾಳೆ ಅವಳು. ವಿಷಯ ಗೊತ್ತಾಗಟ್ಟಿಗೆ ಅಲ್ಲಿ ಶಿವಮೊಗ್ಗ ಆಸ್ಪತ್ರೆಗೆ ಬಂದು ನನ್ನ ವೇಕೇಶಮ್ಮ ಎಲ್ಲ ಇದು ಮಾಡ್ಕೊಂಡು ಒಂದು 2 ಟೈಮ್ ಬಂದು ಹೋಗಿದ್ದಾಳೆ. ಹೋಗಿದ ಮೇಲೆ ಊರಿಗೆ ಬಂದ್ವಿ ನಾವು. ಊರಿಗೆ ಬರೋಟ್ಟಿಗೆ ಅವಳು ರಿಟರ್ನ್ ನಮ್ಮ ಊರಿಗೆ ಬಂದು 11 ಗಂಟೆ ಹಂಗೆ 1ನೇ ತಾರೀಕು ಬಂದಿದ್ಲು. 1ನೇ ತಾರೀಕು ಬರೋಟ್ಟಿಗೆ ಇಲ್ಲ 11:30 ಮಟ್ಟ ಮಲ್ಕೊಂಡ್ಲು. ಹಂಗೆ ಆಗಿದ್ಮೇಲೆ ಅವಳಿಗೆ ಹೇಳಿದೆ ನಾನು, ಮದುವೆ ಆಗೋದು ಬೇಡ ಇವಾಗಲೇ, ನನ್ನ ಕಾಲು ಸರಿ ಇಲ್ಲ, ನೀವು ಊರಿಗೆ ಹೋಗು, ಸುಮ್ಮನೆ ಟೈಮ್ ಆಗುತ್ತೆ, ಊರಿಗೆ ಕಾಲೇಜ್ ಬಿಡೋದೇ ಬೇಗ ಅಂತ ಹೇಳಿದೆ. ಅದಾಗಿದ್ಮೇಲೆ ಇಲ್ಲ ನಾನು ಹೋಗಲ್ಲ, ಸಾಯ್ತೀನಿ ಹಂಗೆ ಹಿಂಗೆ ಅಂತ ಹೇಳಿ ಸಾಯ್ತಾಳೆ ಅಂತಿದ್ದಾಳಮ್ಮ, ನಾನು ತಾಳಿ ಕಟ್ತೀನಿ, ನನಗೆ ಅವಳು ಬಿಟ್ಟಿರೋದು ಆಗಲ್ಲ ಅಂತ ಹೇಳಿದೆ. ಸರಿಯಪ್ಪ ನಿಮ್ಮ ಇಷ್ಟ ನಮ್ಮ ಇಷ್ಟ ನಮ್ಮ ತಾಯಿನೂ ಒಪ್ಕೊಂಡ್ರು ಅದಕ್ಕೆ. ಅದಾಗಿದ್ಮೇಲೆ 8:30-9 ಗಂಟೆ ಹಂಗೆ ಅವ್ರ ತಾಯಿ ಅವ್ರ ಅಪ್ಪ ಅಮ್ಮ ಎಲ್ಲ ಬಂದರು. ಹುಡುಗಿ ಕಡೆಯವರು ಬಂದು ಆ ಕೀಳು ಜಾತಿ ಅವ್ನ ಮದುವೆಗೆ ಹೋಗಿ ಅವ್ನ ಜೊತೆ ಜೀವನ ಹೆಂಗೆ ಮಾಡ್ತೀಯ, ಹೊಲ ಇಲ್ಲ ಮನೆ ಇಲ್ಲ ಅಂತ ಎಲ್ಲ ಹೇಳಿ ಹೊಡೆದು ಅವಳನ್ನ ಕಾರಲ್ಲಿ ಹೊಡೆದು ಹಾಕ್ಕೊಂಡು ಹೋಗಿದ್ದಾರೆ. ಒಂದು 400 ಮೀಟ್ರ್ ಹಂಗೆ ಕೂಲ್ದಾಗ ಹಿಡ್ಕೊಂಡು ಹಂಗೆ ನಾಯಿಗೆ ಎಳ್ಕೊಂಡು ಹೋದಂಗೆ ಹೋಗಿದ್ದಾರೆ. ಅದಾಗಿದ್ಮೇಲೆ ಊರಿಗೆ ಟಾರ್ಚರ್ ಕೊಟ್ಟಿದ್ದಾರೆ, ಅವ್ರ ಮನೇಲಿ ಕೂಡಿ ಹಾಕಿದ್ದಾರೆ. ಅಷ್ಟೊತ್ತರಲ್ಲೂ ನೈಟ್ 11:30-12 ಗಂಟೆ ಹಂಗೆ 3 ದಿನ ಬಿಟ್ಟು ಡೆತ್ ನೋಟ್ ಹಾಕಿದ್ದಾಳೆ ಅವಳು ನನಗೆ. ಕ್ಯಾಸ್ಟ್ ಇದಾಗಿದೆ ಅಂತಲೂ ಮಾಡ್ತಿದ್ದಾರೆ, ಕಾಲು ನೋವಾಗಿದೆ ಅಂತಲೂ ಮಾಡ್ತಿದ್ದಾರೆ. ಹಾಂ, ಹುಡುಗಿ ನಾನಿಲ್ಲ ಅಂದರೆ ಸಾಯ್ತೀನಿ ಅಂತ ಡೆತ್ ನೋಟ್ ಹಾಕಿದ್ದಾಳೆ. ಡೆತ್ ನೋಟ್ ಹಾಕಿದ್ದಕ್ಕೆ ನಾನು ಜೈ ಭೀಮ್ ಗ್ರೂಪಿಗೆ ಫೋನ್ ಮಾಡಿ ಅಣ್ಣ ಹಿಂಗೆ ಆಗೈತಣ್ಣ ಅಂತ ನನಗೆ ನಾವು ವಾಟ್ಸಪ್ಪಲ್ಲಿ ಅವ್ರಿಗೆ ಹಾಕಿದ್ದೆ. ಅದನ್ನು ವಾಟ್ಸಪ್ಪಲ್ಲಿ ಅಣ್ಣ ಅಂತ ಬಾಯಿ ತುಂಬ ಕರಿತೀನಿ, ಅವ್ರಿಗೆ ಹಾಕಿದ್ದೆ. ತಮ್ಮ ನಾನು ಅದೀನಿ ತಲೆ ಕೆಡ್ಸ್ಕೊಬೇಡ, ಅಷ್ಟರು ಬಂದರು ಅವರು ಜೈ ಭೀಮ್ ಗ್ರೂಪ್ನವರೆಲ್ಲ ಬಂದು ಟೇಷನಲ್ಲಿ ಎಲ್ಲ ಹೇಳಿ. ಇಲ್ಲ ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟೆ ನಾನು, ಒಂದು ಹುಡುಗಿಗೆ ಏನೂ ಆಗಬಾರ್ದು, ಇಲ್ಲ ನನ್ನ ಪ್ರಾಬ್ಲಮ್ ನನ್ನ ಪಾಡಿ ನಾನು ಇರಕ್ಕೆ ಬಿಡಿ ಅಂತ ಟೇಷನಲ್ಲಿ ಹೇಳಿದ್ದೆ ನಾನು. ಇಲ್ಲ ಹುಡುಗಿ ಬಂದರೆ ನಾನು ಧಾರಾಳ ನನ್ನ ಮನೆಗೆ ಕರ್ಕೊಂಡು ಹೋಗ್ತೀನಿ, ಯಾವ ಪ್ರಾಬ್ಲಮ್ ಆಗಬಾರ್ದು ಸರ್ ಅಂತ ಅವ್ರು ಎಲ್ಲರಿದ್ರಿಗೂ ಹೇಳಿದ್ದೆ. ಅಲ್ಲೇ ದೊಡ್ಡ ಸಾಹೇಬ್ರಿದ್ರಿಗೂ ಹೇಳಿದ್ದೆ. ಅದಾಗಿದ್ಮೇಲೆ ದೊಡ್ಡ ಸಾಹೇಬ್ರು ಬರೋ ಮಟ್ಟನೂ ಇವರು ಆ ಹುಡುಗಿ ನಾನು ನೋಡೋಕ್ಕೂ ಬಿಡ್ತಿರ್ಲಿಲ್ಲ, ಅಷ್ಟು ಟಾರ್ಚರ್ ಕೊಡ್ತಿದ್ರು ಹುಡುಗಿಗೆ ಟೇಷನಲ್ಲಿ. ಮಂಜು